ಉಪಾಸನಾರ್ಥತ್ವೇನ ಸಾವಕಾಶತ್ವಸ್ಯ ವಿಶ್ವಜೀವಾಂತರತ್ವೋಕ್ತೈವ ಸರ್ವಶಬ್ದಮುಖ್ಯಾರ್ಥ ವಿಷ್ಣು ಸಂಬಂಧ ಅನ್ಯತ್ರ ಆನಾದ್ಯರ್ಥಶಬ್ದಪ್ರಯೋಗಸ್ಯ ತತ್ತತ್ಸೂಕ್ತವಿದ್ಯಾಪ್ರತಿಪಾದ್ಯಸ್ಯ ವಿಷ್ಣೋಃ ಉಪಾಸಕ ಕರ್ತೃಕ ಅನುಸೃತ್ಯ ಅಭಿವ್ಯಕ್ತಿಪ್ರಾಪ್ತಿ ಅಧಿಷ್ಠಾನಾನಾಂ ಅಜ್ಞಾನೀನಾಂ ವ್ಯವಸ್ಥೆಯ ಪೃಥಕ್ ರೂಪಾಣಿ ವಿಷ್ಣೋಸ್ತು ಇತ್ಯಾದಿ ವಿಭಾಷ್ಯೋಕ್ತದಿಶಾ ನಾಮರೂಪಭೇದವ್ಯವಸ್ಥೆಯ ಚ ಸೂಕ್ತಾದಿವ್ಯವಸ್ಥಾಯಾಸ್ತ್ಯುಪಪತ್ತೇರಿತಿ ಭಾವಃ. ಅದೆಲ್ಲ ಸ್ಥಾನೈಕ್ಯೇನ ತದ್ಗತಾನಾಂ ಐಕ್ಯೋಕ್ತಿವತ್ ವಕ್ಷ್ಯಮಾಣ ದಿಶಾ ಹೃದಯಾಕಾಶಸ್ಯ ಅಂಗುಷ್ಟಮಾತ್ರೋಕ್ತಿವಚ್ಚ ಪ್ರಾದೇಶಮಾತ್ರತ್ವಸ್ಯ ದುರುಪತ್ತೇರಿತಿ ಭಾವಃ. ಹೃದಯೇ ಸರ್ವಶೋ ವ್ಯಾಪಿ ಪ್ರಾದೇಶ ಪುರುಷೋತ್ತಮಃ ಇತಿ ಷಷ್ಠೇ ಬೃಹದ್ಭಾಷ್ಯೋಕ್ತೇಃ. ಸ್ಥಾನೈಕ್ಯೇನ ತದ್ಗತಾನಾಂ ಐಕ್ಯೋಕ್ತಿವತ್ ವಕ್ಷ್ಯಮಾಣ ದಿಶಾ. ಸ್ಥಾನೈಕ್ಯೇನ ತದ್ಗತಾನಾಂ ಐಕ್ಯೋಕ್ತಿವತ್ ಸ್ಥಾನೈಕ್ಯದ ಕಾರಣದಿಂದ ಅಲ್ಲಿರ್ತಕ್ಕಂಥ ಭಗವದ್ ರೂಪಗಳಿಗೆ ಐಕ್ಯೋಕ್ತಿಯನ್ನು ಹೇಗೆ ಹೇಳ್ತಾರೋ ಹಾಗೆ ವಕ್ಷ್ಯಮಾಣ ದಿಶಾ ಮುಂದೆ ಹೇಳ್ತಕ್ಕಂಥ ರೀತಿಯಲ್ಲಿ ಹೃದಯಾಕಾಶಸ್ಯ ಅಂಗುಷ್ಟ ಮಾತ್ರ ಉಕ್ತಿವಚ್ಚ. ಹೃದಯಾಕಾಶ ಅನ್ನೋದು ಅಂಗುಷ್ಟ ಮಾತ್ರ ಉಕ್ತಿವಚ್ಚ. ಎಷ್ಟಿದೆ, ಬಹಳ ಚಿಕ್ಕದಾಗಿದೆ. ಅಂಗುಷ್ಟ ಮಾತ್ರ ಪ್ರಾದೇಶ ಮಾತ್ರತ್ವಸ್ಯಾಪಿ ಉಪಪತ್ತೇರಿತಿ ಭಾವಃ. ಏನಂತ ಏನ್ ಹೇಳ್ತೀರಿ? ಏನ್ ಹೇಳ್ತೀರಿ? ಅದೇ ನಡೀತಾರೆ, ಬೇಕಾಗ್ತಾ ಇದ್ದಾರೆ. ಪ್ರಾದೇಶ ಮಾತ್ರ ಉಪಪತ್ತೇರಿತಿ ಮಾತ್ರ ಪರಮಾತ್ಮ ಪ್ರಾದೇಶ ಮಾತ್ರದಲ್ಲೂ ಇದ್ದಾನೆ, ಮತ್ತು ಕೊಡೋದ್ರಿಂದ ಯಾವ ವಿರೋಧವೂ ಇಲ್ಲ ಅಂತೇಳಿ. ಹೃದಯೇ ಸರ್ವಶೋ ವ್ಯಾಪಿ ಪ್ರಾದೇಶ ಪುರುಷೋತ್ತಮ ಇತಿ ಷಷ್ಠೇ ಬೃಹದ್ಭಾಷ್ಯೋಕ್ತೇ. ಬೃಹದ್ಭಾಷ್ಯ ಷಷ್ಠೇ 6ನೇ ಅಧ್ಯಾಯದಲ್ಲಿ ಹೃದಯೇ ಸರ್ವಶೋ ವ್ಯಾಪಿ ಪ್ರಾದೇಶ ಪುರುಷೋತ್ತಮ, ಪ್ರಾದೇಶ ನಾಮಕನಾದ ಪುರುಷೋತ್ತಮ ಹೃದಯದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನೋ ವಿಷಯ ಹೇಳಿರೋದ್ರಿಂದ ಹಾಗೇನೆ ಸರಿ. ಅತ್ರ ಶ್ರುತಿಲಿಂಗಾಧಿಕಾ ಪರಾ ಇತಿ ಅನುಭಾಷ್ಯೆ ವೈಶ್ವಾನರ ಶಬ್ದಸ್ಯ ಲೋಕತೋ ಅಗ್ನೌ ರೂಢಿಮಾಶ್ರಿತ್ಯ ನಾಮಾನ್ವನಾವತ್ಯೋಕ್ತಾವೀಹ ವಿಷ್ಣೌ ಯೌಗಿಕತ್ವಾತ್ ಲಿಂಗತ್ವೋಕ್ತೈಃ ಅವಿರುದ್ಧಾ. ಇದು ಇನ್ನೊಂದು ಪ್ರಶ್ನೆ. ಅತ್ರ ಶ್ರುತಿಲಿಂಗಾಧಿಕಾ ಪರ. ಶ್ರುತಿ ಲಿಂಗಾಧಿಕಾ ಪರ. ಶ್ರುತಿ ಲಿಂಗಕ್ಕಿಂತ ಶ್ರೇಷ್ಠ. ಇತಿ ಅನುಭಾಷ್ಯೆ ವೈಶ್ವಾನರ ಶಬ್ದಸ್ಯ ಲೋಕತೋ ಅಗ್ನೌ ರೂಢಿಮಾಶ್ರಿತ್ಯ. ವೈಶ್ವಾನರ ಶಬ್ದದಲ್ಲಿ ಶ್ರುತಿ ಏನಂತಿದೆ? ವೈಶ್ವಾನರ ಅಂತಿದೆ. ಲೋಕದೃಷ್ಟಿಯಿಂದ ರೂಢಿ ಏನಂತಿದೆ? ಅಗ್ನಿ ಅಂತಿದೆ. ಆಗ ನಾಮತ್ವೋಕ್ತಾವಪಿ, ಅದು ನಾಮದ ದೃಷ್ಟಿ ಸೇರುತ್ತೆ. ಆದರೂ ಕೂಡ ಈಗ ವಿಷ್ಣು ಯೌನಿಕತ್ವ ಲಿಂಗತ್ವೋಕ್ತಿ ಅವಿರುದ್ಧ. ಇದು ವಿಷ್ಣುವಿನಲ್ಲಿ ಯೌನಿಕವಾದ ಅರ್ಥವನ್ನು ಮಾಡಿರೋದ್ರಿಂದ ಅದು ಲಿಂಗ ಅಂತ ಕರೆದಿದ್ರಲ್ಲಿ ವಿರೋಧ ಇಲ್ಲ. ಈ ಪ್ರಶ್ನೆ ಏನಂದ್ರೆ, ಇದು ನಾಮಾತ್ಮಕ ಶಬ್ದ ಆಗ್ತಾ ಇತ್ತು ವೈಶ್ವಾನರ ಅನ್ನೋದು, ಲಿಂಗಾತ್ಮಕ ಹೇಗೆ ಮಾಡಿದೆ ಅಂತ ಪ್ರಶ್ನೆ. ಯಾಕಿಂದೇನು ಆಕಾಶಸ್ಥ ಲಿಂಗ ಏನಂತ ಕಾಣ್ತಿದ್ದಾರೆ ಎಲ್ಲ ಕೂಡ ನಾಮಾತ್ಮಕ ಶಬ್ದಗಳು. ವೈಶ್ವಾನರ ಅನ್ನೋದು ಕೂಡ ನಾಮತಾನೆ. ಆಮೇಲೆ ಯಾಕೆ ಹೇಳ್ತೇನೆ ಅಂದ್ರೆ ಹಾಗಲ್ಲ. ಈಗ ಅದು ನಿಜ, ಶ್ರುತಿ ಲಿಂಗಗಳಲ್ಲಿ ಶ್ರುತಿನೇ ಶ್ರೇಷ್ಠ. ಪೂರ್ವಪೂರ್ವಂ ಕಲಿಯ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ವೈಶ್ವಾನ ಶಬ್ದ ಸಮನ್ವಯ ಮಾಡಲ್ಪಟ್ಟಿರೋದು ರೂಢಿ ದೃಷ್ಟಿಯಿಂದ ಲೋಕದೃಷ್ಟಿಯಲ್ಲಿ ಅಜ್ಞೇಯ ಪ್ರಸಿದ್ಧವಿದ್ದರೂ ಕೂಡ, ನಾಮ ಅಂತ ಕರೆದರೂ ಕೂಡ ಇಲ್ಲಿ ಆ ಆಂಗಲ್ ನೋಡಿಲ್ಲ. ಯಾವ ಆಸ್ಪೆಕ್ಟ್ ನೋಡ್ತಾ ಇದ್ದಾರೆ ಇಲ್ಲಿ? ವಿಷ್ಣು ಯೌಗಿಕತ್ವ ಲಿಂಗತ್ವಕ್ಕೆ ವಿರುದ್ಧ. ಇದು ಸರ್ವೈಲಿಂಗ ಸರಿ ಅಂತೇಳಿ ಲಿಂಗ ಭಾಗದಲ್ಲಿ ಸೇರಿಸಿರೋದ್ರಲ್ಲಿ ವಿರೋಧ ಇಲ್ಲ. ಅದು ಯಾವುದನ್ನು ಒಂದೇ ಪದನ ಯಾವ ಆಂಗಲ್ ನೋಡ್ತೀವಿ ಅಂತ ಭಾರಿ ಬರೀ ನಾಮವಾಗಿ ನೋಡಿದಾಗ ನಾಮಾತ್ಮಕ, ಅದರ ಹಿನ್ನೆಲೆ ಯೌಗಿಕವಾಗಿ ನೋಡಿದಾಗ ಲಿಂಗಾತ್ಮಕ. ಆದ್ದರಿಂದ ವಿರೋಧ ಇಲ್ಲ ಅಂತ ಸಮನ್ವಯ ಮಾಡಿ. ಇದರ ಪ್ರಶ್ನೆ ಹಾಗೆ ಗೊತ್ತಾಯ್ತು. ಆಕಾಶ ಪ್ರಾಣ ಇತ್ಯಾದಿ ಹೇಳಿದ್ರೆ ಅದು ಎಷ್ಟಾದ್ರೆ ಅಂತಲೇ ಹೇಳಬೇಕಾಗಿತ್ತು. ಇಲ್ಲ ಹೇಳ್ತೀರಿ ಒಂದು ಯುಕ್ತಿಗಳಿಂದ ಅಂತ ಕೊಡ್ತೇವೆ ಅಂದರೆ ಇಲ್ಲ ಆ ಬೇರೆ ಅರ್ಥದಲ್ಲಿ ನೋಡಿರೋದ್ರಿಂದ ಸರಿಯಾಗಿದೆ ಅಂತ. ಹೌದು, ನಾಮಾತ್ಮಕ ಶಬ್ದಗಳನ್ನ ನಾಮಾತ್ಮಕ ನೋಡೋದು ಒಂದು ಕ್ರಮ, ಲಿಂಗಾತ್ಮಕ ನೋಡೋದು ಒಂದು ಕ್ರಮ. ಲಿಂಗಾತ್ಮಕವಾಗಿ ನೋಡಿರೋದ್ರಿಂದ ಸರಿನೇ ಅಂತ. ಪ್ರತಿಯೊಂದು ನಾಮದ ಹಿಂದೆ ಏನಿರುತ್ತೆ? ಯಾರಿ ನಾಮಾನಿ ಗೌಣ, ಒಂದು ಗುಣ ತೋರಿಸೋದ್ರಿಂದ ಗುಣ ಅಂದ್ರೆ ಲಕ್ಷಣ. ಅದು ಲಿಂಗ ಅಂತ ಮಾಡಕ್ಕೆ ಬರುತ್ತೆ. ಇಲ್ಲಿ ಆ ಪದನ ಲಿಂಗಾತ್ಮಕವಾಗಿ ಮಾಡಿರೋದ್ರಿಂದ ದೋಷ ಅಲ್ಲ ಅಂತ ಹೇಳಿ 2ನೇ ಪಾದಕ್ಕೆ ಕೊನೆಯ ಭಾಗ ಪಾದಾರ್ಥ ಉಪಸಂಹರತಿ. ಪಾದಾರ್ಥಂ ಅಂದ್ರೆ ದ್ವಿತೀಯ ಪಾದಾರ್ಥಂ ಅಂತ ಅರ್ಥ. ವಿಶ್ವ ಜೀವೇತಿ
ವಿಶ್ವ ಅದು ಉಪಸಂಹಾರಕ್ಕೂ ಅದೇನು ಹೇಳ್ಬಿಟ್ರು ಮತ್ತೆ ಉಪಸಂಹಾರ ಕೂಡ ವಿಶ್ವ ಜೀವ ಇತ್ಯಾದಿ ಪದಗಳೇನಿದೆ ವಿಶ್ವ ಜೀವಾಂತರತ್ವಾದ್ಯೈ ಲಿಂಗೈ ಸರ್ವೈದು ತಸ್ಸಹಿ ಸರ್ವ ಏನು ಹೇಳಿದ್ರೆ ಏನು ಆಕಾರ ಹೇಳಿದ್ರು ಕೂಡ ಉಳಿದರೆ ಹೇಗೆ ತಿಳ್ಕೊಂಬಿಡಿ ಅಂತ ಅರ್ಥ. ಯಾವಾಗಲೂ ಕೂಡ ಸೂತ್ರದಲ್ಲಿ ನಾಮಾತ್ಮಕ ಶಬ್ದ ಅಂತೇಳಿ ಎಷ್ಟಿವೆ ನಾಮಾತ್ಮಕ ಶಬ್ದ ಇನ್ಫೈನೈಟ್ ಇದೆ. ಬಟ್ ಎಷ್ಟು ಮಾಡಿದ್ರು ನಾಕಾರ ಮಾಡಿಬಿಟ್ಟು ಹೇಗೆ ತಿಳ್ಕೊಳ್ಳಿ ಅಂತ. ಅದೇ ಲಿಂಗಾತ್ಮಕ ಶಬ್ದ ಎಷ್ಟೊಂದಿದೆ ಒಂದು ನಾಕಾರ ಮಾಡಿ ಅಂತ ತಿಳ್ಕೊಳ್ಳಿ ಸರ್ವೈ ಹೇಗೆ ಹೇಳಿದ್ರಿಂದ ಒಂದು ಮೆಥಡ್ ತೋರಿಸ್ಬಿಟ್ರೆ ಆಯ್ತು. ಈ ಕ್ರಮದಲ್ಲಿ ಮಾಡಿ ಸೂತ್ರ ಅಂದ್ರೆ ಸೂಚನಾತ್ ಸೂತ್ರ ಮುಚ್ಚತೆ ಸೂಚನಾತ್ ಸೂತ್ರ ಏನ್ ಮಾಡುತ್ತೆ ಯಾವಾಗಲೂ ಇಂಡಿಕೇಶನ್ ಮಾಡೋದಷ್ಟೇ ಕೆಲಸ ಸೂತ್ರ ಹುಡುಗಲ್ಲ ಅರ್ಥ ಮಾಡ್ಕೋಬೇಕು. ಆದ್ರಿಂದ ಸಮಸ್ಯೆ ಇಲ್ಲ. ಪ್ರಸಿದ್ಧ ಐರಣ್ಯ ಏನು ಹೇಳ್ತಾ ಹೋದ್ರು ಸೂತ್ರ ಅಲ್ಲ, ಎಲ್ಲ ಹೇಳಿದ್ರು ಸೂತ್ರ ಅಲ್ಲ. ಸೂಚನೆ ಆಗುತ್ತೆ ಎಲ್ಲ ಹೇಳ್ಬಿಟ್ರೆ ಸೂಚನೆ ಆಗೋದಿಲ್ಲ. ಏನು ಹೇಳಿದವರು ಸೂಚನೆ ಆಗುತ್ತೆ. ಹಾಗೆ ಅಲ್ಪಾಕ್ಷರ ವಸಂತಿಕ ಸಾರವತ್ ವಿಶ್ವದೋಮುಖ ಅಸ್ತೋಹಂ ಮನವತ್ಯಂಚ ಸೂತ್ರ ವಿಲೋ ವಿದು ಅನ್ನೋ ರಕ್ಷಣೆ ಸರಿಯಾಗಿದೆ. ಪ್ರಸಿದ್ಧೈರನ್ಯ ವಸ್ತುಷು ಇತ್ಯಸ್ತಿ ಕೊನೆಗೇನಿದೆ ಪ್ರಸಿದ್ಧೈ ಅನ್ಯ ವಸ್ತುಷು ಅನ್ನೋ ಪದ ಇದೆ. ಸರ್ವೇಷು ಭೂತೇಷು ಏಕಮೇವ ಬ್ರಹ್ಮ ಇತಿ ಉಕ್ತ ವಿಶ್ವ ಜೀವಾಂತರಸ್ಥತ್ವಾದ್ಯೈ ಅನ್ಯ ವಸ್ತುಷು ಪ್ರಸಿದ್ಧೈ ಸರ್ವಲಿಂಗೈ ಯುತಃ ಸ ಏಕೋ ವಿಷ್ಣುರೇವ ಹಿ ನ ಅನ್ಯತ್ರ ಪ್ರಸಿದ್ಧ ಇತ್ಯರ್ಥಃ. ಸರ್ವೇಷು ಭೂತೇಷು ಏಕಮೇವ ಬ್ರಹ್ಮ ಎಲ್ಲಾ ಪ್ರಾಣಿಗಳಲ್ಲೂ ಈ ಪರಮಾತ್ಮನನ್ನೇ ಹೇಳಿದಾಗ ಇತ್ಯುಕ್ತ ವಿಶ್ವ ಸರ್ವ ಅಂದ್ರೆ ವಿಶ್ವ ಅಂತರ ಭೂತೇಷು ಒಳಗೆ ವಿಶ್ವ ಜೀವಾಂತರಸ್ಥತ್ವಾದ್ಯೈ ಅನ್ಯ ವಸ್ತು. ಈ ಪದದಲ್ಲಿ ಹೇಗೆ ಅಂತರಸ್ಥ ವಿಶ್ವ ಜೀವಾಂತರಸ್ಥತ್ವ ಬರುತ್ತೋ ಹಾಗೆ ಎಲ್ಲಾ ಪ್ರಸಿದ್ಧವಾದ ಲಿಂಗಗಳು ಕೂಡ ವಿಷ್ಣುವನ್ನೇ ಹೇಳುವುದರಿಂದ ಸಮಸ್ತ ಲಿಂಗಾತ್ಮಕ ಶಬ್ದಗಳು ಕೂಡ ವಿಷ್ಣುವಿನಲ್ಲೇ ಸಮನ್ವಯವನ್ನು ಹೊಂದುವವು ಅಂತ ತಾತ್ಪರ್ಯ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ರಚಿತಸ್ಯ ಬ್ರಹ್ಮಸೂತ್ರಾಣು ಭಾಷ್ಯಸ್ಯ ಏಕಾಯಾಂ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರಿ ವ್ಯಾಖ್ಯಾಯಾಂ ಪ್ರಥಮಾಧ್ಯಾಯಸ್ಯ ದ್ವಿತೀಯಃ ಪಾದಃ. ಅಗ್ನಿ ಮೊದಲೇನೋ ವೈಶ್ವಾನ ರೂಪಾಂತರ ಹೊಂದಿದೆ. ಅಗ್ನಿ ಹೊರಗಿಂದೆಲ್ಲ ಅಗ್ನಿ, ಒಳಗಿರೋದು ವೈಶ್ವಾನ ಅನ್ನೋದು ಒಳಗಿರೋದು, ಹೊರಗಿರೋದೆಲ್ಲ ಅಗ್ನಿ. ಅಲ್ಲಿ ಪರಶುರಾಮ ದೇವರು ರೂಪಗಳು ಭೇದ ಇಲ್ಲ ಆದ್ರೂ ಕೂಡ ವಿಶೇಷ ಇರೋದ್ರಿಂದ ಆ ರೀತಿಯಲ್ಲಿ ವೈಶ್ವಾನ ಕಷ್ಟ ಒಳಗೆ ಅಂತ ಅರ್ಥ ಮಾಡಿ ಒಳಗಿರೋ ಅಗ್ನಿಗೆ ವೈಶ್ವಾನ ಟೆಕ್ನಿಕಲಿ ಕರೀತಾರೆ. ಗೊತ್ತಾಯ್ತಾ? ಅದು ವೈಶ್ವಾನರ ಹೋಮ. ಬೇರೆ ಕಡೆ ಮಾಡಿದಾಗ ವೈಶ್ವಾನ ಅಂತ ಕರೆಯೋದಿಲ್ಲ, ಬೇರೆ ಆಯಾ ಕಡೆ ಅಂತ ಹೇಳ್ತಾ ಹೋಗುದು. ಊಟ ಆಚಾರ ಎಲ್ಲ ಅವರಿಗೆ ಮಾತ್ರ ಇರೋದು. ನಾನು ಏವ ಮನ್ಯತ್ರ ಪ್ರಸಿದ್ಧ ನಾಮ ಲಿಂಗಾತ್ಮಕ ಅಶೇಷ ಶಬ್ದಾನಾಂ ವಿಷ್ಣು ನಿಷ್ಠತಾ ಸಿದ್ಧೌ ಅಪಿ ಅನ್ಯತ್ರಾಪಿ ವೃತ್ತಿರಸ್ತು ತಥಾ ಚ ಏಕೋ ವಿಷ್ಣುರೇವ ಇತಿ ಅವಧಾರಣಾಯೋಗಃ ಇತಿ ಅತಃ ಪ್ರಾಪ್ತಃ ತೃತೀಯಃ ಪಾದಃ. ಮೂರನೇ ಪಾದ ಯಾತಕ್ಕೆ ಬಂದು ಕಾರಣ ಕೊಡ್ತಾ ಇದ್ದಾರೆ. ಮೂರನೇ ಪಾದದ ಕೃತ್ಯ ಏನು ಅಂದ್ರೆ ವಿಶ್ವ ಸರ್ವಾಶ್ರಯ ಪೂರ್ಣಗುಣ ಸೋಕ್ಷರ ಸಂಹೃತರ್ಜಗ ಸೂರ್ಯಾದಿಭಾಸಕ ಪ್ರಾಣ ಪ್ರೇರಕೋ ದೈವಕೈರವಿ ಇದಿಷ್ಟು ಕೂಡ ಬರುತ್ತೆ. ಇನ್ನೂ ಮುಂದೆ ನಾನು ಏವ ನಾನು ಅಂತ ಶುರು ಮಾಡ್ತಾರೆ ಪ್ರಶ್ನೆ ಶುರುವಾಗಿದೆ ಅಂತ ಅರ್ಥ. ನಾನು ಏವ ಮನ್ಯತ್ರ ಪ್ರಸಿದ್ಧ ಅನ್ಯತ್ರ ಪ್ರಸಿದ್ಧ ನಾಮ ಲಿಂಗಾತ್ಮಕ ಅಶೇಷ ಶಬ್ದಾನ. ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕವಾದ ಲಿಂಗಾತ್ಮಕವಾದ ಅಶೇಷ ಸಕಲ ಶಬ್ದಗಳಿಗೆ ವಿಷ್ಣು ನಿಷ್ಠತಾ ಸಿದ್ಧವು ಅಪಿ ವಿಷ್ಣು ಪ್ರತಿಪಾದಕತ್ವನೇ ಸಿದ್ಧವಾದರೂ ಕೂಡ ಅನ್ಯತ್ರ ಅಭಿವೃತ್ತಿರಸ್ತು ಉಳಿದ ಕಡೆಗೂ ಅದರ ವೃತ್ತಿ ಅಂದ್ರೇನು ವಾಚ್ಯವಾಚಕ ಭಾವ ಸಂಬಂಧ. ಉಳಿದ ಪದಾರ್ಥಗಳು ದೇವತೆ ಬದಲಾದವರು ಕೂಡ ಅದರಿಂದ ವಾಚ್ಯರಾಗಲಿ ಅಂತ ಪ್ರಶ್ನೆ. ತಥಾಚ ಏಕೋ ವಿಷ್ಣುರೇವ ಇತ್ಯವಧಾರಣಾಯೋಗ. ವಿಷ್ಣುಗಳಲ್ಲೂ ಒಪ್ಪೋಣ ಬೇರೆಯವರಲ್ಲೂ ಒಪ್ಪೋಣ ಅಂತ ಹೇಳಿದ್ರೆ ಹೂ ಅನ್ನಾಗಿಲ್ಲ. ಹೂ ಅಂದ ತಕ್ಷಣ ಏಕೋ ವಿಷ್ಣುರೇವ ಅಂತ ಹೋಯ್ತಾರೆ. ವಿಷ್ಣುವೇ ವಾಚ್ಯ ಅಂತ ಹೇಳಿದ್ರಿ ಹಠ ಹೇಳಿಬಾರ್ದು. ಏನಂತ ಹೇಳಿದ್ರೆ ನಮ್ಮಲ್ಲಿ ಇದೆಯಲ್ಲ ಮೊತ್ತೊಮ್ಮತ್ತು ಶ್ರೇಷ್ಠ ಮೊತ್ತವತ್ತವೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಮವ್ರದೇ ವಾದ ಬೇರೆಯವ್ರು ಬಿಟ್ಟು ನಮ್ಮವರೇ ಪ್ರಶ್ನೆ ಮಾಡ್ತಾರೆ. ಮೊತ್ತೊಮ್ಮತ್ತ ಅಂತ ಹೇಳಿ ನಾವು ಮಾತಾಡೋದು ಒಪ್ಪಿದ್ದೇವೆ ನಿರ್ವಾಹಕ ಫಲ ಮಾಡೋದು. ಮೊತ್ತೊಮ್ಮತ್ತವೇ ಒಂದು ಹೇಳಬಾರ್ದು ಅಂತ ಅವರು ನಿಷ್ಠೆ ಇಲ್ಲ. ಏನೇ ಅದು ಅರ್ಥ ಆಗಿಲ್ಲ. ಅರ್ಥ ಆದ್ರೆ ಯಾಕೆ ಹೇಳ್ತಾರೆ ಗೊತ್ತಾಗುತ್ತೆ. ಬೆಂಕಿ ಸುಟ್ಟೇ ಸುಡುತ್ತದೆ, ಬೆಂಕಿ ಸುಡುತ್ತದೆ ಸುಟ್ಟೇ ಸುಡುತ್ತದೆ ಯಾಕೆ ಹೇಳ್ತಾರೆ ಅಂದ್ರೆ ಸುಟ್ಟೋಡೋದು ಗೊತ್ತಾಗುತ್ತೆ. ಡೆಫಿನೆಟ್ಲಿ ಬರ್ನ್ ಸಂಬಂಧ ಆಗಿರುತ್ತದೆ. ಇಟ್ ವಿಲ್ ಬರ್ನ್ ಇಟ್ ಮೇ ಆ ಮೇನಾಟ್ ಅಂತ
ಅಂದ್ರೆ ಇವತ್ತು ಆಚಾರ ಸಿದ್ಧಾಂತ ಸಿದ್ಧಾಂತ ಅಂತ ಕರೆದ ಮೇಲೆ ಉಳಿದದ್ದು ಸರಿ ಅಂದ್ರೆ ಸಿದ್ಧಾಂತ ಆಗೋದಿಲ್ಲ. ಉಳಿದದ್ದು ಸರಿ ಅದು ಸಿದ್ಧಾಂತ ಆಗುತ್ತೆ. ಗೊತ್ತಾಯ್ತಾ? ಇದೇ ಸರಿ ಅಂತ ಹೇಳಿದ್ರೆ ಸಿದ್ಧ ಅಂತ ಅಂತಾದ ನಿರ್ಣಯ ಅಂದ್ರೆ ಆ ಪದ ಉಪಯೋಗಿಸೋದು. ಅದು ನಿರ್ಣಯ ಆಗದೇ ಇದ್ದಕ್ಕೆಲ್ಲ ಅದು ಹೇಳಿಬಿಡ್ತಾರೆ. ಅರ್ಥ ಏನಕ್ಕೆ? ಏ ತಥಾಚೇ ಗೋ ವಿಷ್ಣುರೇವ ಅವಧಾರಣಾ ಯೋಗ ಇತ್ಯತಃ ಪ್ರಾಪ್ತ ತೃತೀಯ ಪಾದ ತದರ್ಥವಾಹ. ತೃತೀಯ ಪಾದ ಅದು ಕೊಡ್ತೀವಿ. ಆಗಲ್ಲ. ಅನ್ಯತ್ರಾಪಿ ಈ ಶಬ್ದಗಳಿಗಲ್ಲ, ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಲಿಂಗಾತ್ಮಕ ಶಬ್ದಗಳು ಕೂಡ ವಿಷ್ಣುವನ್ನೇ ಹೇಳ್ತಾ ಇವೆ. ಅಲ್ಲಿ ಬರೋದು ಇವು ನಿಲ್ಕೊಂಡ್ಬಿಡಿ. ಉಳಿದನ್ನ ಕೆಲವು ಪದಗಳಿದೆಯಲ್ಲ, ಇಬ್ಬರನ್ನ ಹೇಳಿದೆ, ಇಬ್ಬರನ್ನ ಹೇಳಿದ್ರೆ ಅವು ಕೂಡ ಇವರನ್ನೇ ಹೇಳ್ತಾ ಇದೆ. ಅದು ಹೇಗೆ ಅಂತ ಹೇಳ್ತಾರೆ. ತದರ್ಥವಾಹ ತದನ್ಯತ್ರ ಚ ವಾಚಕೈ. ತದನ್ಯತ್ರ ಚ ವಾಚಕೈ ಲಿಂಗ. ತದನ್ಯತ್ರ ಚ ವಾಚಕೈ ಎಂಬ ಪದದಿಂದ ಆ ಲಿಂಕ್ ಶುರುವಾಯಿತು. ಇಲ್ಲಿದೆ, ಇಲ್ಲಿಂದ ಎಂದದು ತದನ್ಯತ್ರ ಚ ವಾಚಕೈ ಕೊನೆಗಿದೆ. ಎರಡು ಸೇರಿ ಒಂದು ವಾಕ್ಯ, ಎರಡು ಸೇರಿ ಒಂದು ಮೂರನೇ ಪಾದಕನ್ವಯ. ಆದ್ದರಿಂದ ಅಲ್ಲಿ ಸೇರಿಸಿ ತದನ್ಯತ್ರ ಅಂದ್ರೇನು? ಆತನ್ನು ಬಿಟ್ಟು ಬೇರೆ ಕಡೆಗೆ. ಅವನೊಂದು ವಿಷ್ಣುವರನ್ಯತ್ರ ಅಂತ. ವಿಷ್ಣುವಿನನ್ನ ಬಿಟ್ಟು ಬೇರೆ ಕಡೆ ವಾಚಕವಾದ ಶಬ್ದಗಳು ಅಂತ ತಿಳ್ಕೊಂಡಿದ್ದೀರ ಜನ, ಅದು ಕೂಡ ವಿಷ್ಣುವಾಚಕವೇ. ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯೈಕೋ ಜನಾರ್ದನಃ. ಮುಖ್ಯತಃ ಸರ್ವಶಬ್ದೈಶ್ಚ, ಅದು ಇದು ಅಂತ ಹೇಳಬೇಡಿ. ಯಾವುದೇ ಪದ ಏನೇ ಕೊಟ್ಟು, ಘಟ ಅಂತ ಪದ ಇದೆ, ದೇವತೆ ಹೆಸರಲ್ಲ, ಏನೂ ಅಲ್ಲ, ಸ್ಟಿಲ್ ವಿಷ್ಣುನೇ ಹೇಳುತ್ತೆ. ಇಂಪಾರ್ಟೆಂಟ್ ಪಟ ಘಟ ಪದ ಶಬ್ದಗಳು ಬಿಡಿ, ವರ್ಣಾತ್ಮಕಗಳು ಬರೀ ಶಬ್ದ, ಯಾವುದೋ ಒಂದು ಶಬ್ದ ಅದು ಕೂಡ ಏನು ಹೇಳುತ್ತೆ? ವಿಷ್ಣುವನ್ನೇ ಹೇಳುತ್ತೆ. ಧನ್ಯಾತ್ಮಕ ವರ್ಣಾತ್ಮಕ. ಅದಕ್ಕೆ ಲೌಕಿಕ ವೈದಿಕ ವೇದ ಭಿನ್ನ ವೇದ ಅಶೇಷ ಶಬ್ದಾರ್ಥ ಅಂತ ಹೇಳಿದ್ರಲ್ಲ ಹಾಗೆ. ಅಗ್ರೇತರ ತ್ರಿಪಾದಿ ಆದಾವಪಿ ಆಕೃಷ್ಯತೆ. ಅಗ್ರೇತನ ತ್ರಿಪಾದಿ ಆದಾವಪಿ ಆಕೃಷ್ಯತೆ. ಅಗ್ರೇತನ ಮುಂದೆ ಬರತಕ್ಕಂತಹ ತ್ರಿಪಾದಿ ಮೂರು ಮುಂದಿದೆ ನೋಡಿ. ಮೂರು ವಾಕ್ಯಗಳಿವೆಯಲ್ಲ. ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯೈಕೋ ಜನಾರ್ದನಃ. ವಿಷ್ಣು ಸೇರಿಕೊಂಡ್ರೆ ಏನಾಗುತ್ತೆ ಅಲ್ಲಿಗೆ? ತ್ರಿಪಾದಿ ಮೂರು ಪಾದಗಳು. ಮೂರು ಪಾದಗಳು ಯಾವುದು? ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯೈಕೋ ಜನಾರ್ದನ ತದನ್ಯತ್ರ ವಾಚಕೈ. ಇದೊಂದು ಪಾದ, ಈ ವಿಷ್ಣು. ಮೂರು ಸೇರಿಕೊಂಡು ಏನಾಯ್ತು ಅಲ್ಲಿಗೆ? ತ್ರಿಪಾದಿ ಅಂತ ಆಯ್ತು. ಮೂರು ಪಾದಗಳು. ನಾಲ್ಕು ಪಾದ ಆದ್ರೆ ಏನಾಗುತ್ತದೋ? ವರ್ಷೋಕ ಪೂರ್ತಿ ಆಯ್ತು. ವರ್ಷೋಕ 4 ಪಾದ. 3 ಪಾದ ಅಂತ ಹೇಳಿದಾಗ ಮತ್ತೆ ಈ ಭಾಗ ಬಿಟ್ಟುಬಿಟ್ಟು ಉಳಿದ 3 ವಾಕ್ಯಗಳ ಪದಗಳು ಕೂಡ ಈ ವಿಷಯ ಹೇಳ್ತಾ ಇವೆ. ಅಗ್ರೇತನ ಮುಂದೆ ಬರತಕ್ಕಂತಹ ಅದೇ ಹೇಳ್ತಾರೆ ಮುಂದೆ. ಇಲ್ಲಿ ಅಗ್ರೇತನ ತ್ರಿಪಾದಿ ಆದಾವಪಿ ಆಕೃಷ್ಯತೆ. ಮೊದಲಿಗೆ ಅದನ್ನು ಸೇರಿಸಿಕೊಂಡು ಹೋಗಬೇಕು. ಚಹ ಅಪ್ಯರ್ಥೆ, ಚೋ ಅಪ್ಯರ್ಥೆ. ಅಲ್ಲೇನಿದೆ? ಸರ್ವಾಶ್ರಯ ಪೂರ್ಣಗುಣ ತದನ್ಯತ್ರ ಚ. ಅಲ್ಲಿ ಚ ಯಾತಕ್ಕೆ ಅರ್ಥ? ಅಪಿ ಅರ್ಥೆ ಅಂದ್ರೆ ಆ ಶಬ್ದಗಳು ಕೂಡ ತದನ್ಯತ್ರ ಪ್ರಸಿದ್ಧ ಶಬ್ದ ಅಪಿ ಹಾಗನ್ವಯ. ತದಿತಿ ಪ್ರಸ್ತುತ ವಿಷ್ಣು ಪರಾಮರ್ಶ. ತದನ್ಯತ್ರ ಅಂದ್ರೇನು? ಅವನು ಬಿಟ್ಟು ಬೇರೆ ಕಡೆ. ಅವನು ಅಂದ್ರೆ ಯಾರು? ವಿಷ್ಣು. ಆತನನ್ನು ಬಿಟ್ಟು ಬೇರೆ ಕಡೆ ವಾಚಕ ತಿಳ್ಕೊಂಡಿರ್ತಕ್ಕಂತಹ ಶಬ್ದಗಳು ಕೂಡ ತದನ್ಯತ್ರಾಪಿ ಯುಕ್ತ್ಯ ವಿಷ್ಣಾವಪಿ ಸಮುಚ್ಚೀಯತೆ. ತದನ್ಯತ್ರ ಅಂತ ಹೇಳಿದ್ರೆ ವಿಷ್ಣುವಿನಲ್ಲೂ ಪ್ರಸಿದ್ಧ, ಬೇರೆಯಲ್ಲೂ ಪ್ರಸಿದ್ಧ ಅಂತ ಅರ್ಥ. ತದಿತಿ ಸಪ್ತಮ್ಯಂತ ಅವ್ಯಯಂ ವಾ. ತದಿತಿ ಸಪ್ತಮ್ಯಂತ ಅವ್ಯಯಂ ವಾ. ತತ್ ಅನ್ನೋದು ಒಂದು ಪದನೂ ಇದೆ, ಶಬ್ದನೂ ಇದೆ. ಗೊತ್ತಾಯ್ತಾ? ಇನ್ನೊಂದು ಏನಿದೆ ಇಲ್ಲಿ? ಅವ್ಯಯ ಕೂಡ ಇದೆ. ಅವ್ಯಯಕ್ಕೆ ಅರ್ಥ ಏನಂದ್ರೆ ತತ್ವ ಶಬ್ದಕ್ಕೆ ಸಪ್ತಮಿ ಅರ್ಥ, ಅದು ತತ್ರ ಅಂತ ಅರ್ಥ. ಸಪ್ತಮಿ ಅಂದ್ರೆ ಏನಾಗುತ್ತದೋ ತತ್ರ. ಇದು ತತ್ರ ಅಂದ್ರೆ ಏನು? ತತ್ರ ಅನ್ಯತ್ರ ಚ ವಾಚಕೈ ಅಂತ. ತತ್ ಶಬ್ದ ಸಪರೇಟ್ ಮಾಡ್ಕೊಂಡ್ಬಿಡ್ಬೇಕು. ಗೊತ್ತಾಯ್ತಾ? ತಸ್ಮಾತ್ ಅನ್ಯತ್ರ ಅಂತ ಮಾಡ್ಕೊಂಡಾಗ ಪದವಾಗಿ ನೋಡ್ಕೊಳ್ಳು. ತತ್ವ ತಟ್ಟಿಸ್ಕೋಬಿಟ್ಟು ತತ್ರ ಅಂತ ಅರ್ಥ ಮಾಡ್ಕೊಂಡು ಅನ್ಯತ್ರ ಅಂತ ಅರ್ಥ ಬರೆದ್ರೆ ತತ್ರ ಅನ್ಯತ್ರ ಚ. ವಿಷ್ಣುವಿನಲ್ಲೂ ಬೇರೆ ಕಡೆಗೂ ಪ್ರಸಿದ್ಧವಾದ ಅರ್ಥ. ಇದು ಏನ್ ತಿಳ್ಕೋಬೇಕಾಗ? ತತ್ ಅನ್ನೋದು ಅವ್ಯಯನೋ ಅದು ಬೇರೆ ಶಬ್ದ. ಶಬ್ದ ಬೇರೆ, ಅವ್ಯಯ ಬೇರೆ. ಶಬ್ದ ಅಂದ್ರೆ ನಡೆಸಕ್ ಬರುತ್ತೆ, ಅವ್ಯಯನ ನಡೆಸಕ್ ಬರೋದ್ರೆ ಅದೇ ರೂಪ ಹಾಗೆ ಆಗಿದ್ರೆ ಹಾಗೆ. ಅವ್ಯಯ ಅಂದ್ರೆ ಏನು? ಚೇಂಜ್ ರೆಸ್ ಅಂತ. ಏನೇ ಹೇಳಿದ್ರು ಕೂಡ ಏನಾಗೋದಿಲ್ಲ, ಚಾರ್ಜ್ ಅದೇನಿದ್ರು ಹಾಗೆ ಚೇಂಜ್ ಆಗೋದಿಲ್ಲ. ಇದು 3 ಪಾದಗಳು ಮುಂದಿನ 3 ಪಾದಗಳು ಅಂತ ಅರ್ಥ. ಮುಂದಿನ 3 ಪಾದಗಳು ಯಾವುದು? ತದನ್ಯತ್ರ ವಾಚಕೈ ಒಂದು ಪದ. ಬರೀತಿರೋದೇನೀಗ ಸರ್ವಾಶ್ರಯ ಅಂತ ಹೇಳಿ. ಮುಂದಿನ ಅಂದ್ರೆ ಇಲ್ಲಿರೋ ಮುಂದಿನ ತದನ್ಯತ್ರ ವಾಚಕೈ ಒಂದು ಪಾದ. ಮುಖ್ಯತಃ ಸರ್ವಶಬ್ದೈಶ್ಚ 2ನೇ ಪಾದ. ವಾಚ್ಯ ಏಕೋ ಜನಾರ್ದನ 3ನೇ ಪಾದ. 3 ಸೇನೆ ಏನಾಯಿತು? ತ್ರಿಪಾದಿ ಅಂತ.
ಅರ್ಥ ಆಯ್ತಾ? ಗಾಯತ್ರಿ ಆಗಿದ್ರೆ ಅಲ್ಲಿ ಮಂತ್ರ ಮುದೇ ಹೋಗ್ತಿತ್ತು. ಆದ್ರೆ ಅನುಷ್ಠು ಪಾತ್ರದ ಶ್ರೀಪಾದಿ ಅಂತ ತದೀತಿ ಸಪ್ತಮ್ಯಂತ ಅವ್ಯಯಂ ವಾ ತತ್ರ ವಿಷ್ಣು ಆ ತತ್ರ ಅಂತ ಅರ್ಥ ಆಯ್ತು. ಅನ್ಯತ್ರ ಚ ಅಂತ ಅದಕ್ಕೆ ಅರ್ಥ. ತದನ್ಯತ್ರ ಅಂದ್ರೆ ತತ್ರ ವಿಷ್ಣು ಅನ್ಯತ್ರ ಚ ಅಂತ ಅರ್ಥ. ವಾಚಕೈ ಅಂದ್ರೆ ಉಭಯ ವಾಚಕೈ ಅಂತ ಉಭಯತ್ರ ಪ್ರಸಿದ್ಧ ಶಬ್ದಗಳು ಅಂತ ಇದ್ದಾರೆ. ಉಭಯತ್ರ ಪ್ರಸಿದ್ಧ ಶಬ್ದಗಳು ವಿಷ್ಣುವಿನಲ್ಲೂ ಪ್ರಸಿದ್ಧ, ಬೇರೆ ಅದು ಉಭಯತ್ರ ಅಂತ ಎಲ್ಲ ಕಡೆಯಿಂದ ಉಭಯತ್ರ. ಹರಿ ಶಬ್ದ ಇದೆ, ಹರಿ ವಿಷ್ಣುವನ್ನೇ ಹೇಳುತ್ತೆ, ಹರ ಶಿವನನ್ನೇ ಹೇಳುತ್ತೆ, ಹರ ತಿಳ್ಕೊಂಡ. ಆದ್ರೆ ಹರತೀತಿ ಹರ ವಿಷ್ಣುವೇ, ಹರ ಕೂಡ ವಿಷ್ಣುವೇ. ಶರ್ವ ಶಿವ ವಿಷ್ಣುವಾಚಕ ಅಲ್ಲ, ಶಿವವಾಚಕ ಜನ ತಿಳ್ಕೊಂಡ್ರು. ವಿಷ್ಣು ಸಹಸ್ರನಾಮ ಸರ್ವ ಶರ್ವ ಶಿವ ವಿಷ್ಣುವಿನಲ್ಲೂ ಬಂದಿದೆ. ಎರಡರಲ್ಲೂ ಬಂದಾಗ ಏನಂತಾರೆ? ತತ್ರ ಅನ್ಯತ್ರ ಚ ಅಂತ. ಒಟ್ಟರ್ಥ ಉಭಯತ್ರ ಅಂತ. ಪೂರ್ವಪ ಇವತ್ತು ನಾರಾಯಣ ಅಂತಿದೆ, ಬೇರೆ ಕಡೆ ಪ್ರಸಿದ್ಧಿ ಇಲ್ಲ. ಯಾರಲ್ಲಿದೆ? ಪೂರ್ವಪಾದತ್ವ ಘಟಪಟ ಇದೆ. ನಾರಾಯಣಲ್ಲ ಶಿವನಲ್ಲ, ಘಟ ಅಂತ. ವಿಷ್ಣು ಶಿವ ಇಬ್ಬರನ್ನು ಬಿಟ್ಟು ದೇವತೆಗಳೇ ಅಲ್ಲ. ಆ ಥರ ಅವೆಲ್ಲ ಎಂಥ ಶಬ್ದಗಳೆಲ್ಲ ಕೂಡ ಅನ್ಯತ್ರೈವ ನೋಡಿ, ಬೇರೆ ಬಂದಿರೋದು. ಕೆಲವೊಂದವರು ಎಕ್ಸಾಕ್ಟ್ಲಿ ಆಪೋಸಿಟ್, ಅವು ಕೂಡ ವಿಷ್ಣುವನ್ನೇ ಹೇಳುತ್ತೆ. ಮುಂದೆ ಹೇಳ್ತಾ ಹೋಗ್ತಾರೆ. ಪೂರ್ವಪಾದದ್ವಯ ನ್ಯಾಯಾಪಾದಿತ ಉಭಯತ್ರ ಪ್ರಸಿದ್ಧಕೈ ವಾ ಶ್ರುತ್ಯಂತರ ಸಾಧಾರಣ್ಯಾದಿನ ಸ್ವತಃ ಏವ ಉಭಯತ್ರ ಪ್ರಸಿದ್ಧಕೈ ವಾ ಸರ್ವಶಬ್ದೈ ರಾಮಲಿಂಗ ಉಭಯಾತ್ಮಕೈ ಶಬ್ದೈ ಮುಖ್ಯತೋ ಮುಖ್ಯವೃತ್ಯ ಏಕೋ ಜನಾರ್ದನೋ ನತು ವಿಷ್ಣು ಅನ್ಯಶ್ಚ ಇತ್ಯರ್ಥಃ. ಇದಿಷ್ಟಕ್ಕೇನರ್ಥ ಅಂದ್ರೆ ಪೂರ್ವಪಾದದ್ವಯ ನ್ಯಾಯ ಆಪಾದಿತ, ಪೂರ್ವಪಾದದ್ವಯ ನ್ಯಾಯ ಆಪಾದಿತ, ಹಿಂದಿನ ಎರಡು ಪಾದಗಳಲ್ಲಿ ಬಂದಂತಹ ನ್ಯಾಯ ಅಂದ್ರೇನು? ಯುಕ್ತಿಗಳು. ಆ ಯುಕ್ತಿಗಳಿಂದ ಆಪಾದಿತ, ಅದರಿಂದ ತಿಳಿಸಲ್ಪಟ್ಟಂತಹ ರೀತಿಯಲ್ಲಿ ಉಭಯತ್ರ ಪ್ರಸಿದ್ಧಕೈ, ಉಭಯತ್ರ ಪ್ರಸಿದ್ಧಕವಾದಂತಹ ಶಬ್ದಗಳು ವಿಷ್ಣುವಾಚಕ. ಹೇಗೆ ಅಂದರೆ ಮೊದಲನೇ ಪಾದ ಎರಡನೇ ಪಾದಗಳಿಗೆ ಯುಕ್ತಿ ಹೇಳಿದ್ದೇವೆ. ಯುಕ್ತಿನ ಅರ್ಥ ಮಾಡಿಕೊಂಡ್ರೆ ಉಭಯತ್ರ ಪ್ರಸಿದ್ಧ ಶಬ್ದಗಳು ಕೂಡ ವಿಷ್ಣುವಾಚಕ ಅಂತಾನೆ ಆಗುತ್ತೆ. ಅದು ಆ ಯುಕ್ತಿಯಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ. ಆ ಲಿಂಗ ನಾಮಾತ್ಮಕ ಶಬ್ದಗಳ ಸಮನ್ವಯಕ್ಕೆ ಯಾವ ಯುಕ್ತಿ ಕೊಟ್ಟರು? ಅದೇನು ಯುಕ್ತಿ ಕೊಟ್ಟರಲ್ಲಿ? ಸರ್ವಗುಣತ್ವತಃ, ಅದು ಯುಕ್ತಿ. ಗೊತ್ತಾಯ್ತಾ? ಎರಡನೇದರಲ್ಲಿ ಏನಾದ್ರು ಯುಕ್ತಿ? ಸರ್ವೈರ್ಲಿಂಗೇ ಯುತ ಸಹಿ, ಎರಡನೇದು. ಸೊ ಆ ಯುಕ್ತಿನ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಎಲ್ಲವೂ ಬಿಟ್ಟು ಬರ ಆಗುತ್ತೆ ಅಂತ. ಯಾವುವು ಉಭಯತ್ರ ಪ್ರಸಿದ್ಧ ಶಬ್ದಗಳು ಸಹ ಶ್ರುತ್ಯಂತರ ಅಸಾಧಾರಣ್ಯಾದಿನ ತತಃ ಏವ ಉಭಯತ್ರ ಪ್ರಸಿದ್ಧಕೈ. ಕೆಲವು ಶ್ರುತ್ಯಂತರ ಬೇರೆ ಶ್ರುತಿಗಳಿವೆ, ಅವೆಲ್ಲ ಏನಾಗಿದೆ? ಸಾಧಾರಣವಾಗಿ ಬೇರೆ ಹೇಳಿದಾಗ ಕಾಣಿಸುತ್ತೆ. ಅವು ಕೂಡ ನೋವು ಅಂತ. ಶಬ್ದಗಳು ಅಂದ್ರೆ ಈ ಜನರ ಶಬ್ದಗಳು. ಶ್ರುತ್ಯಂತರ ಸಾಧಾರಣ್ಯಾದಿನ ಸ್ವತಃ ಉಭಯತ್ರ ಪ್ರಸಿದ್ಧಕೈ ವಾ ಸರ್ವಶಬ್ದೈ ನಾಮಲಿಂಗೋ ಭಯಾತ್ಮಕೈ. ನಾಮ ಲಿಂಗ ಉಭಯಾತ್ಮಕವಾದಂತಹ ಶಬ್ದೈ ಶಬ್ದಗಳಿಂದ ಮುಖ್ಯತೋ ಅಂದ್ರೆ ಮುಖ್ಯವೃತ್ಯ. ಮುಖ್ಯವೃತ್ಯ ಅಂದ್ರೇನು? ಈ ಗಂಗಾ ಶಬ್ದಕ್ಕೆ ಗಂಗಾ ತೀರ ಅಂತ ಅರ್ಥ ಮಾಡಿದ್ರೆ ಎಂತ ಅರ್ಥ? ಅದು ಗಂಗಾ ಶಬ್ದಕ್ಕೆ ಮುಖ್ಯಾರ್ಥ ಏನು? ಪ್ರವಾಹ ಅಂತಾನೆ. ಆದ್ರೆ ಗಂಗಾ ತೀರ ಅಂತ ಮಾಡಿದ್ರೆ ಏನದು? ಅಮುಖ್ಯಾರ್ಥ. ಗಂಗಾ ಪ್ರವಾಹ ಮುಖ್ಯಾರ್ಥ. ಗಂಗಾ ಶಬ್ದಕ್ಕೆ ಗಂಗಾ ಪ್ರವಾಹ ಅನ್ನೋದು ಅಮುಖ್ಯಾರ್ಥ ಅಲ್ಲ, ಮುಖ್ಯಾರ್ಥ. ತೀರ ಅನ್ನೋದು ಮುಖ್ಯಾರ್ಥ. ಅದೇ ರೀತಿಯಲ್ಲಿ ವಿಷ್ಣುವಿಗೆ ಈ ಬೇರೆ ಹೆಸರುಗಳು ಅಮುಖ್ಯಾರ್ಥದಲ್ಲಿ ವಾಚ್ಯ ಅಂತ ಹೇಳಬೇಡಿ, ಮತ್ತೆ ಮುಖ್ಯಾರ್ಥದಲ್ಲೇ ವಾಚಕವಾಗಿವೆ. ಅದು ಇಂಪಾರ್ಟೆಂಟ್. ಮುಖ್ಯಾರ್ಥಕ ವಾಚಿಕರೇ ವಾಚ್ಯ. ಅವರ ರಾಮಾನುಜರು ಹೇಳ್ತಾರೆ, ಅವರೆಲ್ಲ ಎಲ್ಲ ಶಬ್ದಗಳು ವಿಷ್ಣು ಪರವೂ ಆಗಬಹುದು. ಡಿಫರೆನ್ಸ್ ಗೊತ್ತಾಯ್ತಾ? ಬೇರೆ ಎಲ್ಲ ಶಬ್ದ ವಿಷ್ಣು ಪರವೂ ಆಗಬಹುದು. ಆಚಾರ್ಯ ಹೇಳಿದ ಎಲ್ಲ ಶಬ್ದ ವಿಷ್ಣು ಪರವೇ ಆಗಿವೆ. ಎದುರು ಹೇಳ್ತಾರೆ, ಲಭ್ಯರು ಹೇಳ್ತಾರೆ ಯಾವ ಶಬ್ದ ವಿಷ್ಣು ಹೇಳೋದೇ ಇಲ್ಲ. ಶಬ್ದ ಅವಾಚ್ಯ. ಅದು ತಮಾಷೆ ಅಂದ್ರೆ ಇಡೀ ಸಮನ್ವಯ ಅಧ್ಯಾಯ ವೇಸ್ಟ್ ಅವ್ರ ಪ್ರಕಾರ. ಅಧ್ಯಾಯನೇ ವೇಸ್ಟ್. ಯಾಕಂದ್ರೆ ಅವಾಚ್ಯನಿಗೆ ಸಮನ್ವಯ ಮಾಡೋದು. ಈಗ ಅವಾಚ್ಯ ಸಮನ್ವಯ ಮಾಡೋದು ಹೇಳ್ತಾರ? ಸಾಧ್ಯ ಇಲ್ಲ. ವಾಚ್ಯತ್ವವನ್ನೇ ಸಮನ್ವಯ. ಸರ್ವಶಬ್ದ ವಾಚ್ಯತ್ವ ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಶಬ್ದನೂ ಹೇಳಲಿಲ್ಲ. ಅದು ಏನು? ಎಲ್ಲಾ ಶಬ್ದಗಳಿಂದ ವಿಷ್ಣು ಯಾವ ರೀತಿ ವಾಚ್ಯನಾಗ್ತಾನೆ? ಲಕ್ಷ್ಯ. ವಾಚ್ಯನಲ್ಲ, ಲಕ್ಷ್ಯ ಅಂತ ಹೇಳಿ. ಅವರು ಕೆಲವು ಲಕ್ಷ್ಯ ಕೆಲವು ವಾಚ್ಯ ಅಂತ ಹೇಳಿದ್ರು. ಎಲ್ಲವೂ ಲಕ್ಷ್ಯ ಅಂತ ಆಚಾರ ಅಂದ್ರೆ ಎಲ್ಲವೂ ಕೂಡ ಮುಖ್ಯ ವೃತ್ತಿ. ಇನ್ನೂ ಸೇರಿಸಿದ್ರೆ ಪರಮ ಮುಖ್ಯ ವೃತ್ತಿ. ಮುಖ್ಯ ಶಬ್ದ ಪರಮ ಅಂತಾನೆ ಅರ್ಥ. ಗೊತ್ತಾಯ್ತಾ? ಪ್ರೈಮರಿ ಅಂದ್ರೆ ಮುಖ್ಯ. ಪ್ರೈಮರಿ ಮೀನಿಂಗ್ ಆಫ್ ಆಲ್ ವರ್ಡ್ಸ್ ಏನು? ವಿಷ್ಣುವೇ. ಚಾಯ್ ವಿಷ್ಣು ಅರ್ಥ, ಅಗ್ನಿ ವಿಷ್ಣು ಅರ್ಥ,
ಗೊತ್ತಾಯ್ತಾ? ಏವ ವಿಸರ್ಗ ಅನುಸ್ವಾರ ಏನ್ ತಗೊಂಡ್ರು ಕೂಡ ಏನವೋ ವಿಷ್ಣುವಾಚಕ ಅಂತ. ಮುಖ್ಯ ವೃತ್ಯ ಏಕೋ ಜನಾರ್ದನೋನದು ವಿಷ್ಣುರು ಅನ್ಯಶ್ಚ ಇತ್ಯರ್ಥ. ವಿಷ್ಣುವು ಹೌದು, ಬೇರೆಯವರು ಹೌದು ಅಲ್ಲ. ಏಕೋ ಜನಾರ್ದನ ಏವ ವಾಚ್ಯ. ಹರವು ತದನ್ಯತ್ರ ಪ್ರಸಿದ್ಧ ನಾವಲಿಂಗ ಸಮನ್ವಯ ಮಹಾ ವಿಷ್ಣುವೇವ ಫಲಿತಾರ್ಥ. ಫಲಿತಾರ್ಥ ಏನು? ಹರವು ತದನ್ಯತ್ರ ಪ್ರಸಿದ್ಧ, ಹರಿಯಲ್ಲಿ ಬೇರೆ ಕಥೆಯಲ್ಲಿ ಸಹ ಪ್ರಸಿದ್ಧವಾಗಿರತಕ್ಕಂತಹ ನಾಮ ಲಿಂಗ ಸಮನ್ವಯ ಆಹ. ನಾಮ ಶಬ್ದಗಳ, ಲಿಂಗ ಶಬ್ದಗಳ, ನಾಮಾತ್ಮಕ ಶಬ್ದಗಳ, ಲಿಂಗಾತ್ಮಕ ಶಬ್ದಗಳ ಸಮನ್ವಯವನ್ನ ಇಲ್ಲಿ ಸೂತ್ರ ಇರ್ತದೆ. ಸೂತ್ರ ಬರೆದ ವೇದವ್ಯಾಸ ದೇವರು ವಿಷ್ಣುವೇವ, ವಿಷ್ಣುವಿನಲ್ಲಿಯೇ ಅನ್ನೋ ವಿಷಯಗಳನ್ನು ಹೇಳ್ತಾರೆ. ಅದು ಫಲಿತಾರ್ಥ. ವಿಷ್ಣು ಪಾದದ ಸಾರಾಂಶ ಏನು ಅಂದ್ರೆ ಆ ಅರ್ಥ. ನ ಕೇವಲ ಅನ್ಯತ್ರ ಪ್ರಸಿದ್ಧೈ ಕಿಂತು ತದನ್ಯತ್ರ ವಾಚಕೈ ಸರ್ವಶಬ್ದೈಶ್ಚ ಇತ್ಯಾರ್ಥ. ಪ್ರಸಿದ್ಧ ಅಂದ್ರೇನು? ಈಗ ಅವ್ಯಯ ಅನ್ನೋದು ಏನದು? ಕ್ರಿಯಾಪದ, ನಾಮಪದ, ಅವ್ಯಯ. ನಾಮಪದವೇ ನಡ್ಸಕ್ಕೆ ಬರೋದು, ಕ್ರಿಯಾಪದನ ಧಾತುನ ಕ್ರಿಯಾಪದ ನಡ್ಸಕ್ಕೆ ಬರೋದು, ಅವ್ಯಯನ ನಡ್ಸಕ್ಕೆ ಹೋಗ್ಬಾರ್ದು. ಅಪಿ ಅಂತ ಅಪಿ ಅಪಾಯ ಆರಿಸಿ ಬಿಡ್ಸಕ್ಕೆ ಹೋಗ್ಬಾರ್ದು. ಅದಕ್ಕೆ ಅವ್ಯಯ ಅಂದ್ರೆ ಅವ್ಯಯ ಶಬ್ದಕ್ಕೆ ಯಾವುದೇ ವಿಭಕ್ತಿ ತಗೊಂಡ್ರು, ಯಾವುದೇ ವಚನ ತಗೊಂಡ್ರು ಅದು ಸಾರನ ಒಂದೇ. ತತ್ 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 ಅವ್ಯಯ. ಏನದಾಗ ತತ್ 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 7 ವಿಭಕ್ತಿಗಳಲ್ಲೂ ತತ್ತೆ. ವಚನ ಚೇಂಜ್ ಆಗುತ್ತೆ. ರಾಮ ರಾಮವು ರಾಮ ಹಾಗೆಲ್ಲ ಆಗಲಿಲ್ಲ. ಅದು ಅವ್ಯಯ ಆದರೆ ಕೇವಲ ಅನ್ಯತ್ರ ಪ್ರಸಿದ್ಧೈ ಕಿಂತು ತದನ್ಯತ್ರ ವಾಚಕೈ ಸರ್ವಶಬ್ದೈಶ್ಚೈತ್ಯಾರ್ಥ. ನಾನು ದೃಶ್ಯತ್ವಾದ್ಯುಚಿತೋ ವಿಷ್ಣು ರೀತಿ ಅಯುಕ್ತ. ಇದೆಲ್ಲ ಬಿಡಿಸ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಯಾವುದೇ ಶಬ್ದ ವಿಷ್ಣುವನ್ನೇ ಮುಖ್ಯವಾರ್ಥ ಹೇಳುತ್ತೆ ಅಂತ ಹೋದಾಗ ಆಗ ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಇದವೇಗಂ ಸಮಿಷ್ಪನ್ನಂ ಧ್ಯೇಯೋ ನಾರಾಯಣ. ಎಲ್ಲ ಶಬ್ದಗಳು ಸರಿ ಇನ್ನೂ ಚೆನ್ನಾಗಿರ್ತಾರೆ. ನೀವು ನೋಡ್ತಕ್ಕೆ ತಾತ್ಪರ್ಯ ವಿಷ್ಣುಪರ ಅಂತ ಅರ್ಥ ಅಲ್ಲ. ಪ್ರತಿ ಶಬ್ದ ಪ್ರತಿ ಇದು ಕೂಡ ಏನದು ವಿಷ್ಣುಪರನೇ ಆಗಿದೆ. ಪ್ರತಿಯೊಂದು ವಿಷ್ಣುಪರನೇ ಆಗಿದೆ ಎಂಬುದು ಅದು ಕಾಣ್ಯ. ವಿಷ್ಣುಪರ ಒಂದು ಆಗಬರ್ಬೇಕು. ನ ಕೇವಲ ಅನ್ಯತ್ರ ಪ್ರಸಿದ್ಧೈ. ಇನ್ನೂ ಸಿಂಪಲ್ ಆಗಿ ಈ ದಾರಿ ಇದು ಶುರುವಾಗಿ ಇದರಿಂದ ಯಾವ ಮೈಸೂರು ಕಡೆ ಹೊರಟಿಲ್ಲ. ಪ್ರತಿ ಹೆಜ್ಜೆನೂ ಯಾವ ಕಡೆ ಹೋಗುತ್ತಾರೆ? ಈಗ ಮೈಸೂರು ಕಡೆ ಹೋಗುತ್ತೆ. ಪ್ರತಿ ಹೆಜ್ಜೆ ಕೂಡ ಇಲ್ಲ ಹೋದರೆ ಮೈಸೂರು ಬರೋದಿಲ್ಲ. ಒಂದು ಹೆಜ್ಜೆ ಒಂದು ಆ ಕಡೆ ಒಂದು ಈ ಕಡೆ ಅಥವಾ ಏನಾಗುತ್ತಾರೆ. ಪ್ರತಿ ಹೆಜ್ಜೆಲಿ ಹೀಗೆ ಹೋಗ್ತಾ ಇದ್ದಾಗ ಎಲ್ಲಿಗೆ ಪ್ರತಿ ಹೆಜ್ಜೆಗೆ ಏನಂತ ಹೇಳ್ತಾನೋ ಮೈಸೂರಿಗೆ ಹೇಳ್ತಾನೆ ಇರ್ತಾನೆ. ವಿಷ್ಣುವಿಗೆ ಅಂತ ಹೇಳ್ತಾನೆ ಇರೋದು. ಮತ್ತೆ ಯಾವ ಊರು ಬಂದ್ರು ಎಂಟಾಗಲ್ಲ. ನನಗೆ ಜನಪಟ್ಟ ಬಂತು ಅಲ್ಲಿಂದ ಮೈಸೂರಿಗೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಬಂದು ಇಲ್ಲಿ ಸ್ಟಾಪ್ ಆಗೋದಿಲ್ಲ. ಅಗ್ನಿ ಶಬ್ದ ಅಗ್ನಿ ಹೇಳಿತು ರೋಡ್ ಸ್ಟಾಪ್ ಇದೆ. ಏನಾಗುತ್ತದ ಏನು ಹೋಗುದಿಲ್ಲ. ಗೊತ್ತಾಯ್ತು. ಲಾಸ್ಟ್ ಸ್ಟಾಪ್ ಅಂತೀವಿ. ಪ್ರತಿಯೊಂದು ಶಬ್ದಕ್ಕೂ ಲಾಸ್ಟ್ ಸ್ಟಾಪ್ ಯಾವುದು? ವಿಷ್ಣು. ಪ್ರತಿಯೊಂದು ಬಸ್ ಶೆಡ್ಗೆ ಹೋಗೋದು ಕಡೆಗೆ ಅಂತ ಹೇಳ್ತಾರಲ್ಲ. ಎಲ್ಲಿ ಹೋಗುತ್ತದೆ? ವಿಶ್ರಾಂತಿ ಸ್ಥಳ. ಎಲ್ಲ ಶಬ್ದ ರೆಸ್ಟ್ ತಗೊಳ್ಳೋದಲ್ಲಿ ವಚಸಾಂ ವಿರಾಮ. ದೇವರ ಹತ್ರ ಹೋಗ್ಬೇಕು. ಬೇರೆ ದಾರಿನೇ ಎಲ್ಲ ದಾರಿಯಲ್ಲಿ ನಿಲ್ಲಿಸ್ಬಿಡ್ತಾರೆ ಬಸ್ನ. ಏನ್ ಮಾಡ್ತಾರೆ? ಶೆಡ್ಗೆ ಹೋಗಿ ಕಡೆ ನಿಲ್ಲಿಸ್ತಾರೆ. ಅಲ್ಲಿ ಬೇರೆ ಯಾರು ಇಲ್ಲ. ಯಾರಿರ್ತಾರೆ ಅಲ್ಲಿ? ಬಸ್ ಒಂದೇ. ಆ ಶಬ್ದ ವಿಷ್ಣು ಮೂರು ಮತ್ತೆ ಯಾರು ಇಲ್ಲ. ಬ್ಯಾಂಕ್ನಲ್ಲಿ ಹಿಡಿದೋಗ್ಬಿಟ್ಟಿದ್ದಾರೆ. ಹೀಗಾಗಿ ನಮ್ಮ ಬಸ್ ಈ ಬಸ್ ಅಂತ ಯಾರು ಹೇಳ ಇಲ್ಲ. ಆತ ಅದು ಯೋಚನೆ ಮಾಡಿಕೊಡ್ತಾರೆ. ನಿಮಗೆ ಅರ್ಥ ಆಗುತ್ತೆ. ಪ್ರತಿ ಪದ ಅಂದ್ರೇನು? ಹೆಜ್ಜೆ. ಪ್ರತಿ ಹೆಜ್ಜೆನು ಮೈಸೂರಿಗೆ ಅಂದರೆ ಪ್ರತಿ ಪದ ಪ್ರತಿಯೊಂದು ವರ್ಡ್ ದೇವರಿಗೆ. ಪದದಲ್ಲಿ ಎರಡರ್ಥನೇ ಇದೆ. ಪದ ಅಂದ್ರೆ ಹೆಜ್ಜೆನು ಅಂತ ಅರ್ಥ, ಶಬ್ದಗಳು ಅಂತ ಅರ್ಥ. ಪ್ರತಿ ಪದ ಅಲ್ಲಿ ಹೇಳೋದಕ್ಕೆ ಲೌಕಿಕದಲ್ಲಿ ಬಂದರೆ ಅಧ್ಯಾತ್ಮದಲ್ಲಿ ಯಾಕೆ ಬರೋದಿಲ್ಲ? ಅಲ್ಲಿ ಹೋಗಬೇಕು. ವೆರಿ ಸಿಂಪಲ್. ಹೇಳೋದು ಸಾಧ್ಯನೇ ಇಲ್ಲ. ಅಲೆಗಳಿಗೆ ಯಾರಿಗೇನೂ ಆಗೋದಿಲ್ಲ. ಅದು ಇವೆಲ್ಲ ಬೇರೆ ಯೋಚನೆ ಕೂಡ ಮಾಡಿರತಕ್ಕಂಥ ವಿಚಾರ. ಬ್ರಹ್ಮಸೂತ್ರ ಕಾನ್ಸೆಪ್ಟ್ ಏನದಲ್ಲ ಟೋಟಲಿ ಅದು ಆಚಾರ ಬರೆದ ಭಾಷ್ಯದಲ್ಲಿ ಅಂತ ಓದ್ಬಿಟ್ರೆ ಅದು ಟೋಟಲಿ ಡಿಫರೆಂಟ್. ಬಟ್ ಆಕ್ಚುಲಿ ನಡೀತಿರೋದಾಗಿ ನಡೀತಿರೋದು ಯಾವಾಗಲೂ ಹಾಗೆ. ಎಲ್ಲ ಹೋಗ್ತಿರ್ತೀವಿ. ಆಫೀಸ್ ಹೋಗ್ತೀವಿ. ಇಲ್ಲಿ ಆಫೀಸ್ ಎಲ್ಲೋ ಇದೆ. ಇಲ್ಲಿದ್ದಾರೆ ಆಫೀಸ್ಗೆ ಹೋಗ್ತೇನೆ ಅಷ್ಟೇ. ಏನಾಯ್ತು? ಆಫೀಸ್ಗೆ ಹೋಗ್ಬೇಕಾ ಹೇಗಾಯ್ತು? ಮತ್ತೆ ಎಲ್ಲೋ ಹೋಗೋಣ ಆಫೀಸ್ಗೆ ಹೋಗ್ಬೇಕಾ ಹೇಗಾಯ್ತು? ಅಲ್ಲಿ ಹೇಳ್ತಾರೆ. ಯಾಕೆ ಅಲ್ಲಿ ಲಿಂಕ್ ಬಿಟ್ಟಿಲ್ಲ. ಅದು ಆಫೀಸ್ ಬರ್ತಿರ್ಬೇಕಾ ಹೇಗಾಯ್ತು, ಹೋಗ್ತಿರ್ಬೇಕಾ ಲಿಂಕ್ ಮಾಡೇ ಮಾತಾಡೋದಿದೆ. ಸೊ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಮಾತಾಡ್ಬೇಕೆ ಹೊರತು ಬಿಟ್ಟು ಆಫೀಸಿನ ದಾರಿಯೊಳಗೆ ಒಂದು ಏನೋ ಅಂಗಡಿ ಇದೆ, ಆಫೀಸಿನ ದಾರಿಯೊಳಗಿದೆ ಹೊರತು ಅದು ಬಿಟ್ಟಿಲ್ಲ. ಆಫೀಸ್ ಆದ್ಮೇಲೆ ಇದೆ ಮತ್ತೆ ಆಫೀಸ್ ಕನೆಕ್ಟ್ ಆಗಿರೋದು. ಅದು ಬಿಟ್ಟು ರೆಫರೆನ್ಸ್ ಕೇಂದ್ರ ಮಾಡ್ಕೊಂಡ್ಮೇಲೆ ಅದು ಇಟ್ಕೊಂಡೆ. ಅದು ಲ್ಯಾಂಡ್ ಮಾರ್ಕ್ ಯಾವುದಕ್ಕೂ ಪ್ರತಿಯೊಂದಕ್ಕೂ ಕೂಡ ವಿಷ್ಣುವೇ ಲ್ಯಾಂಡ್ ಮಾರ್ಕ್. ಅದು ಬೇರೆ ಹೇಳಬೇಕು ಹೋಗ್ಬಾರ್ದು. ಅದಕ್ಕೆ ಸರ್ವಶಬ್ದ ಸಮನ್ವಯ ಅಖಿಲಾಮ್ನಾಯಕ ವೇದ್ಯೋ ಹರಿ ಕೇವಲಂ ಅನ್ಯತ್ರ ಪ್ರಸಿದ್ಧೈ ಕಿಂತು ತದನ್ಯತ್ರ ವಾಚಕೈ
ಸರ್ವಶಬ್ದೈಶ್ಚ ಇತಿ ಚಾರಿತಾರ್ಥ. ವೇದೋಟದಲ್ಲಿ ಪ್ರಸಿದ್ಧ ಅಂದ್ರೆ ರೂಢಿ, ಅನ್ಯತ್ರ ವಾಚಕ ಅಂತ ಹೇಳಿದ್ರೆ ಯಾವುದೋ ರೀತಿಯಲ್ಲಿ ವಾಚಕ ಹೋಗಿ ಅಗ್ನಿಗೆ ಅಗ್ನಿ ಅಂತ ಅರ್ಥ ಮಾಡಿ ಯಾವುದೋ ರೀತಿಯಲ್ಲಿ ಇದು ಮುಖ್ಯಾರ್ಥ ವಿಷ್ಣುವೇ ಆಗುತ್ತೆ. ನನು ದೃಶ್ಯತ್ವಾದ್ಯುಚ್ಚಿತೋ ವಿಷ್ಣು ರೀತಿ ಅಯುಕ್ತಂ ತದ್ಧರ್ಮಸ್ಯ ಅಮೃತ ಹೇತು ಜ್ಞಾನ ರೂಪ ಪರವಿದ್ಯಾ ವಿಷಯತ್ವಸ್ಯ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಖ್ಯಥ ಅಮೃತಶ್ಚೈಷ ಹೇತು ತದ್ವಿದ್ಯಾಥರ್ವಣ ಏವ ಉತ್ತರತ್ರ ಯಸ್ಮಿನ್ ಯೌಃ ಇತಿ ಪೂರ್ವವಾಕ್ಯೋಕ್ತದ್ಯುಕ್ವಾದಿ ಆಧಾರೆ ಶ್ರವಣಾತ್ತಸ್ಯ ಚ ಆಕಾಶ ಏವ ತಲೋತಂಚ ಪ್ರೋತಂಚೈ. ಎಷ್ಟೋ ವಾಕ್ಯಗಳು ರಾಯವೇನು ಬರೀತಾರೆ, ಇಷ್ಟನ್ನು ತತ್ವಪ್ರಕಾಶಿಕ ಭಾವಗೀತ ಯಾರು ಸೇರಿಸ್ಕೊಂಡು ಹೋಗ್ಬೇಕಾರೆ ಜನ ಏನು ಸಬರಿ ಕೊಡ್ತಾರಲ್ಲ ಎಸೆನ್ಸ್ ಇದೆ. ಆಯಾ ಪಾದದ ಜೊತೆಗೆ ಕೊನೆಗೊಂಡ್ರೆ ಆ ಪಾದ ಸಾರಾಂಶ ಎಲ್ಲ ಗೊತ್ತಾಗುತ್ತೆ. ತುಂಬಾ ಜನ ಬರೆದಿದ್ದಾರೆ ನಮ್ಮ ಭಾಷೆಗೆ. ಸಲಾರಿ ಅದು ತುಂಬಾ ಇದೆ. ನಾರಾಯಣ ಪಂಡಿತಾಚಾರ್ಯರಿಂದ ಅವರು, ಆಮೇಲೆ ಅವ್ರ ಮಕ್ಕಳು ವಾಮನ ಪಂಡಿತಾಚಾರ್ಯರು ಅಷ್ಟು ಜನ ಬರೆದಿದ್ದಾರೆ. ತುಂಬಾ ಡಿಟೇಲ್ ಆಗಿರೋದು ಆಯ್ತು. ಅವ್ರಿಗೆಲ್ಲ ಚಿಕ್ಕದು ತುಂಬಾ ದೊಡ್ಡ ಆಗಿರ್ತಾರೆ. ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾರೆ. ಅಮೃತ ಶೇಷತೆ ಜಾತರ್ವಣ ಏವ ಉತ್ತರತ್ರ ಚ ಯಸ್ಮಿನ್ ಯೌಃ ಇತಿ ಪೂರ್ವವಾಕ್ಯೋಕ್ತದ್ಯುತ್ಪಾದಿ ಆಧಾರೆ ಶ್ರವಣಾತ್ತಸ್ಯ ಚ ಆಕಾಶೇವ ತದೋತಂಚ ಪ್ರೋತಂಚ ಇತಿ ವಾಯುರಾ ವೈ ಗೌತಮ ಸೂತ್ರೇಣ ಅಯಂ ವಾ ಅಯಂಚ ಲೋಕಃ ಪರಶ್ಚ ಲೋಕಃ ಇತಿ ರುದ್ರೋ ಭಾವ ಲೋಕಾಧಾರಃ ಇತಿ ಸವಾಚಾಭಿಃ ಪ್ರಕೃತಿ ವಾಯುರುದ್ರಾಣಾಂ ಬಹುಧಾ ಜಾಯಮಾನಃ ಇತಿ ಉತ್ತರವಾಕ್ಯೆ ಶ್ರುತ ಜಾಯಮಾನತ್ವಲಿಂಗೇನ ಜೀವಸ್ಯ ಚ ಪ್ರಾಪ್ತತ್ವಾ. ಇಷ್ಟೊಂದು ಸೆಂಟೆನ್ಸ್ ಚೇಂಜ್ ಮಾಡಿದ ಮೇಲೆ ಅವನು ಇವನು ಒಂದು ತಪ್ಪು ಬಂದಿದೆ ಆಯ್ತಾ, ಅದರೊಳಗೆ ಎಷ್ಟಾಗಿದೆ ಲೆಕ್ಕನೇ ಯಾರೇ ಲೆಕ್ಕಕ್ಕೆ ಬಂದಿರ್ತಾರೆ ನೋಡಿಲ್ಲ ಅಂತಾನೆ. ಅಂದರೆ ನೋಡಿ ಮಾಡಿದರೆ ವ್ಯವಸ್ಥಿತವಾಗಿ ನಾನು ಅಲ್ಲಿ ನಾಳೆ ದಿವಸ ಮುಂದೆ ಮಾಡಿ. ಓಂ ಜನ್ಮ ಜಯಸ್ಯ ಗತೋ